ಹೆಸರು ನಾಗೇಶ್ ಅಂತೇಳಿ. ನಾವು ಗೊಲ್ಲಳ್ಳಿ ಗ್ರಾಮದಲ್ಲಿರೋದು, ಬಿಷಪ್ ಗೊಲ್ಲಳ್ಳಿಯಲ್ಲಿರೋದು. ನಾವು ಸುಮಾರು ಇವಾಗ ನನ್ನ ವಯಸ್ಸು ಒಂದು 45 ವರ್ಷ ಆಯಿತು. ನಾವು ಒಂದು 3 ವರ್ಷದಿಂದ ಈ ಕಡೆ ಎಲ್ಲಾನು ಪೂರ್ತಿ ಮಾರಿಕುಪ್ಪಮ್ಮು, ಊರಿಗಮ್ಮು, ಚಾಂಪಿಯನ್ನು ಎಲ್ಲ ಲೈನ್ಗಳು ಸುತ್ತಿದ್ದೀವಿ, ಇಲ್ಲಿ ಹಸುಗಳೆಲ್ಲ ಮೇಯಿಸಿದ್ದೀವಿ. ಅವಾಗ್ಲಿಂದ ಇದುವರೆಗೂ ಸಹ ಎಷ್ಟೋ ಸ್ಟೇಷನ್ ಮ್ಯಾನೇಜರ್ಗಳು, ಮೇಸ್ಟ್ರುಗಳು ಎಲ್ಲರೂ ನೋಡಿದ್ದೀವಿ. ಆದರೆ ನಾವು ಆಮೇಲೆ ಎಲ್ಲ ವಿದ್ಯಾಭ್ಯಾಸ ಮುಗಿಸಿ ನಾವು ಆರ್ಮಿನಲ್ಲಿ ಸರ್ವಿಸ್ ಮಾಡಿದ್ವಿ. ಆರ್ಮಿನಲ್ಲಿ ಸರ್ವಿಸ್ ಮಾಡಿ ಆರ್ಮಿಯಿಂದ ರಿಟೈರ್ಡ್ ಆಗಿ ಈಗ ಬಂದು ಕೆನರಾ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು. ಆಮೇಲೆ ನನಗೆ ಸುಮಾರು ಒಂದು 20 ವರ್ಷಗಳಿಂದ ಒಂದು ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಆದರೆ ಎಲ್ಲೂ ಹೊರಗಡೆ ಏನು ಹೇಳ್ಬೇಕಂತ ಅವಶ್ಯಕತೆ ಇಲ್ಲ. ಎಲ್ಲೋ ಮಾಡಿ ಏನು ಸುಖ, ನಮ್ಮೂರಲ್ಲಿರ್ತಕ್ಕಂಥ ಒಂದು ಜನಗಳಿಗೆ ಎಲ್ಲ ಯಾವ ಥರ ಇದ್ದಾರೆ, ಏನಿದ್ದಾರೆ ಅಂತೇಳಿ ತಿಳ್ಕೊಂಡು ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಇದರಲ್ಲಿ ಇದಾಯ್ತು. ಆಮೇಲೆ ಬಂದ್ಬಿಟ್ಟು ನಾವು ಒಂದ್ಸಲ ಇಲ್ಲಿಗೆ ಬಂದಿದ್ದೆ. ಒಂದು ಮಧ್ಯಾಹ್ನ ನಮ್ಮ ಊರಿಗೆ ನಾವು ಬೆಂಗಳೂರಲ್ಲಿ ಕೆಲಸ ಮಾಡೋದು. ಊರಿಗೆ ಬಂದಾಗ ಸ್ಟೇಷನ್ ಅಲ್ಲಿ ಕುಳಿತುಕೊಂಡು ಇಲ್ಲಿ ಬಂದೆ, ಚಾಂಪಿಯನ್ ಟ್ರೈನ್ ಹತ್ಬಿಟ್ಟು. ಸರಿ ಇದೆಲ್ಲ ನೋಡ್ಬಿಟ್ಟು ನಾನು ಇಲ್ಲೇ ಇಳಿದ್ಬಿಟ್ಟು ಯಾರಪ್ಪ ಸ್ಟೇಷನ್ ಮ್ಯಾನೇಜರು, ತುಂಬಾ ಚೆನ್ನಾಗಿದ್ದಾರೆ, ನೋಡೋಣ ಹೋಗಿ ಅಂತ ಹೇಳ್ಬಿಟ್ಟು ಇವ್ರು ಮಾತನಾಡಿಸಿದಾಗ ಇವರೆಲ್ಲ ಹೇಳಿದ್ ಈ ತರ ವಿಚಾರ ಆಯ್ತು ಅಂತ ಹೇಳ್ಬಿಟ್ಟು, ಸರಿ ಸರ್ ಆಯ್ತು, ನಮ್ಮಿಂದ ಏನಾದ್ರು ಸಹಾಯ ಬೇಕಾಗಿದ್ರೆ ನೀವು ಹೇಳಿ ಸರ್ ಅಂತ ಹೇಳಿದ್ದೆ. ಫೋನ್ ನಂಬರ್ ಕೊಟ್ಬಿಟ್ಟು ಹೋಗಿದ್ದೆ. ಆಮೇಲೆ ಒಂದು 3 ತಿಂಗಳು ಆದ್ಮೇಲೆ ಅವರೇ ಫೋನ್ ಮಾಡಿದ್ರು, ಸರ್ ಈ ತರ ಬಂದ್ಬಿಟ್ಟು ಕೊರೋನಾ ಬಂದ್ಬಿಟ್ಟು ತುಂಬಾ ಜನಗಳು ತುಂಬಾ ಪ್ರಾಬ್ಲಮ್ ನಲ್ಲಿ ಇದ್ದಾರೆ, ಶಾಲೆ ಮಕ್ಕಳೆಲ್ಲ ಬಂದ್ಬಿಟ್ಟು ಪುಸ್ತಕಗಳಿಲ್ಲದೆ ಪೆನ್ನುಗಳಿದೆ ಇದ್ದಾರೆ ಸರ್, ಒಂದು 100 ಮಕ್ಕಳಿಗೆ ಬಂದ್ಬಿಟ್ಟು ಒಂದು ಪುಸ್ತಕಗಳು, ಪೆನ್ನುಗಳು ಈ ತರ ತೆಗೆದುಕೊಂಡ್ ಬಂದ್ರೆ ಚೆನ್ನಾಗಿರ್ತದೆ ಅಂತ ಹೇಳಿದ್ರು. ಸರಿ ಸರ್ ಆಯ್ತು, ನೀವು ಯಾವಾಗ ಹೇಳಿದ್ರೆ ಅವಾಗ ಬರ್ತೀನಿ ಸರ್ ಅಂತ ಹೇಳಿದೆ. ಅವರು ಹೇಳಿದ್ ಈ ತರ ಡೇಟಿಗೆ ಬನ್ನಿ ಅಂತೇಳಿ ಅವತ್ತೇ ಬಂದು ಸರ್ ಎಲ್ಲ ಬಂದು ಇಲ್ಲಿ ಬಂದು SP ಮೇಡಮ್, ಧರಣಿ ಮೇಡಮ್ ಅಲ್ಲ ಸರ್ ಅವ್ರ ಹೆಸರು, ಧರಣಿ ಮೇಡಮ್ ಇದ್ರು, ಅವ್ರನ್ನ ಬಂದು ಕರೆಸಿ ಅವ್ರ ಕೈಯಿಂದ ಮಾಡಿಸಿದ್ರು ಎಲ್ಲ ಸಾರು. ಆಮೇಲೆ ಅವಾಗೆಲ್ಲ ಇದೆಲ್ಲ ಈ ಚಿತ್ರಗಳೆಲ್ಲ ಇರ್ಲಿಲ್ಲ, ಏನು ಇರ್ಲಿಲ್ಲ. ಆಮೇಲೆ ಒಂದ್ ಇದಾಯ್ತು, ಇವ್ರ ಸ್ವಂತ ಇಲ್ಲಿ ಎಷ್ಟು ಕೆಲಸ ಮಾಡಿದಾರೋ ಎಲ್ಲ ಇವ್ರ ಸ್ವಂತ ಇದರಿಂದಾನೇ ಮಾಡಿಸಿರೋದು, ಬೇರೆ ಯಾರು ಇಲ್ಲ. ಇವ್ರು ಒಂದು ಇನಿಷಿಯೇಟಿವ್ ತೆಗೆದುಕೊಂಡು ಇವರೊಂದು ಕಷ್ಟ ಒಂದಿದು ನಾವಿದ್ದ ಮೇಲೆ, ಯಾಕಂದ್ರೆ ಇವರು ಸರ್ವಿಸ್ ಮೇನೆ ಮಿಲಿಟರಿನಲ್ಲಿ ಆರ್ಮಿನಲ್ಲಿ ಸರ್ವಿಸ್ ಮಾಡ್ತಾ ಇದ್ದವರು, ಅದಕ್ಕೋಸ್ಕರ ನಾವ್ ಇರೋ ಜಾಗದಲ್ಲಿ ಬಂದ್ಬಿಟ್ಟು ಒಂದು ಇತಿಹಾಸನ ಸೃಷ್ಟಿ ಮಾಡ್ಬೇಕು, ದುಡ್ಡೆಲ್ಲ ಮುಖ್ಯ ಬೇಕಾಗಿರೋದು ಅಂತ ಹೇಳ್ಬಿಟ್ಟು ಒಂದು ಇತಿಹಾಸನ ಸೃಷ್ಟಿ ಮಾಡ್ಬೇಕಂತ ಹೇಳಿ ಮಾಡಿದ್ರು. ಒಂದು ಭೂಮಿ ತಾಯಿ ಈ ಒಂದು ಭೂಮಿಯಲ್ಲಿ ಜನ್ಮ ಪಡೆದ ಮೇಲೆ, ಭಾರತ ಭೂಮಿಯಲ್ಲಿ ಜನ್ಮ ಪಡೆದ ಮೇಲೆ ನಾವು ಒಂದು ಸಹ ಈ ಒಂದು ಭಾರತ ದೇಶಕ್ಕೋಸ್ಕರ ಏನ್ ಸೇವೆ ಮಾಡಿದೀವಿ, ನಾವೊಂದು ಸ್ಟೇಷನ್ ಮ್ಯಾನೇಜರ್ ಅಂದ್ರೆ ಈ ಸ್ಟೇಷನ್ ನಾವ್ ಯಾವ ತರ ಒಂದು ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ ಇನಿಷಿಯೇಟಿವ್ ತೆಗೆದುಕೊಂಡು ಅವ್ರು ಇಷ್ಟು ಕೆಲಸ ಮಾಡಿದ್ದಾರೆ ಸರ್. ಇದರಿಂದ ಸರ್ಕಾರದಿಂದ ಗೊತ್ತಿದೆ, ಸರ್ಕಾರದ ಅಧಿಕಾರಿಗಳು ಸರ್ಕಾರದಿಂದ ಎಷ್ಟು ಫಂಡ್ ಬರ್ತದೆ, ಏನ್ ಬರ್ತದೆ ಅಂತ ಹೇಳ್ಬಿಟ್ಟು, ಅದರಿಂದ ಒಂದು ಸೂಜಿಯಷ್ಟು ಅಂದ್ರೆ ಒಂದು ರಾಗಿ ಕಾಳಷ್ಟು ಸಹ ಒಂದು ಯಾವುದೇ ಒಂದು ಫಂಡ್ ಅನ್ನು ಬಂದ್ಬಿಟ್ಟು ಒಂದು ಕರಪ್ಷನ್ ಮಾಡದೆ ಇಲ್ಲ ಬೇರೆ ಮಾಡದೆ ಏನು ಮಾಡ್ಲಿಲ್ಲ ಅವರು. ಅದನ್ನ ಉಪಯೋಗಿಸ್ಕೊಂಡು ಅದರಿಂದ ಸರ್ಕಾರದಿಂದ ಬಂದಂತಹ ಫಂಡ್ಗಿಂತ ಒಂದು 50ರಷ್ಟು ಜಾಸ್ತಿ ಅವ್ರ ಸ್ವಂತ ಖರ್ಚು ಮಾಡಿ ಈ ಒಂದು ಮಾರಿಕುಪ್ಪಂ ರೈಲ್ವೆ ಸ್ಟೇಷನ್ ಒಂದು ಕಾಡು ಬರಡು ಭೂಮಿ ಆಗಿದ್ದನ್ನ ಇವತ್ತಿನ ದಿವಸ ಬಂದ್ಬಿಟ್ಟು ಒಂದು ನಮ್ಮ ಭಾರತ ದೇಶದ ಇತಿಹಾಸ ಏನಿದೆ, ಭಾರತ ದೇಶದಲ್ಲಿ ಮಹಾನ್ ಪುರುಷರೆಲ್ಲ ಹೆಂಗ್ ಹುಟ್ಟಿದ್ರು, ಇವರೆಲ್ಲ ಏನಾಯ್ತು ಅಂತ ಒಂದು ಚರಿತ್ರೆನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಸರ್ ಇವರು. ಅದಕ್ಕೋಸ್ಕರ ನನ್ಗೊಂದು ಆಸೆ ಆಯ್ತು, ಸಾರ್ ಈ ತರ ಕಷ್ಟಪಟ್ಟು ಮಾಡಿದಾರಲ್ಲ, ಅಟ್ಲೀಸ್ಟ್ ನಮ್ಮಿಂದ ಒಂದು ಸನ್ಮಾನ ಮಾಡೋಣ ಅವ್ರಿಗೆ ಅಂತ ಹೇಳಿ ಮಾಡಿಸಿದ್ವಿ ಸರ್. ಮೊದಲಿಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲೋ ಒಂದು ಬಾರ್ಡ್ರಲ್ಲಿರ್ತಕ್ಕಂಥ ಒಂದು ಸ್ಟೇಷನಲ್ಲಿ ಬಂದು ಒಬ್ಬ ಸ್ಟೇಷನ್ ಮಾಸ್ಟರನ್ನು ಗುರುತಿಸಿ ಊರಿನ ಅಭಿಮಾನಿಗಳು ಜನಗಳಾದಂಥ ತಾವು ಬಂದು ನನಗೆ ಸನ್ಮಾನಿಸಿದ್ರೆ ಇದಕ್ಕಿನ್ನ ದೊಡ್ಡ ಋಣ ಇನ್ನೇನಿಲ್ಲ ಅಂತ ನಾನು ಅನ್ಕೋತೀನಿ. ತುಂಬ ಖುಷಿ. ಏನಿಲ್ಲ, ಒಬ್ಬ ಸ್ಟೇಷನ್ ಮಾಸ್ಟರಾಗಿ ನಾನು ಮಾತಾಡೋದಾದರೆ, ಇದಕ್ಕೆ ಮೊದಲು ನಾನು ಮಿಲಿಟ್ರಿಯಲ್ಲಿದ್ದೆ, ನಾನು ಕೂಡ ದೇಶ ಸೇವಕನಾಗಿದ್ದೆ. ಅದಾದ ನಂತರ ನಾನು ರೈಲ್ವೆಗೆ ಬಂದೆ. ರೈಲ್ವೆಗೆ ಬಂದ ಮೇಲೆ ಬಂಗಾರಪೇಟೆ ಜಂಕ್ಷನಲ್ಲಿದ್ದೆ, ಅಲ್ಲಿ ಕೂಡ ಸ್ಟೇಷನ್ ಮ್ಯಾನೇಜರ್ ಆಗಿದ್ದೆ. ಕೆಲವಾರು ಕಾರ್ಯಗಳನ್ನು ನಾನು ಮಾಡಿದೆ, ಇಂಪ್ರೂವ್ಮೆಂಟ್ಸನ್ನು ಮಾಡಿದೆ. ತದನಂತರ ಇಲ್ಲಿಗೆ ಬಂದೆ. ಇಲ್ಲಿಗೆ ಬರೋದ್ರಲ್ಲಿ ಒಂದು ಸಣ್ಣ ಸೆಲ್ಫಿಶ್ನೆಸ್ ಇತ್ತು. ಏನಂದರೆ ನಾನು ಇಲ್ಲೇ FGC ಕಾಲೇಜಲ್ಲೇ ಓದಿದ್ದು, KGF ಅಲ್ಲಿ. ಸೊ ನಾನು ಓದಿದಂಥ ಜಾಗದಲ್ಲಿ ಏನಾದರೂ ಒಂದು ಮಾಡಬೇಕಂತಕ್ಕಂಥ ಒಂದು ನನ್ನ ಗುರಿ ಇತ್ತು. ಸೊ ಹಾಗಾಗಿ ಇಲ್ಲಿ ಬಂದು ನೋಡಿದಾಗ ಸ್ಟೇಷನ್ ತುಂಬ ಹದಗೆಟ್ಟಿತ್ತು, ಯಾವ ಥರದ ಅಮ್ಯುನಿಟೀಸ್ ಇರಲಿಲ್ಲ, ಜನ ಪರದಾಡ್ತಿದ್ರು, ಟ್ರೈನ್ಸ್ ಇರಲಿಲ್ಲ, ಕೊರೋನಾ ಅದು ಇದು ಅಂತ ತುಂಬ ಒಂಥರ ಈ ಅಬಾಂಡನ್ ಅಂತ ಏನಂತಾರೆ, ತುಂಬ ಹಿಂದುಳಿದಂಥ ಸ್ಟೇಷನ್ ಆಗಿತ್ತು. ನನಗೆ ಎಲ್ಲೋ ಒಂದು ಜಾಗದಲ್ಲಿ ತುಂಬ ದುಃಖ ಆಯಿತು. ಯಾಕೆ ಈ ಸ್ಟೇಷನ್ ನಾನು ಈಗ ಬಿಟ್ಕೊಡ್ಬಾರ್ದು ಅಂತ ಹೇಳಿ ಇದಕ್ಕೊಂದು ಕೆಲವು ಇನಿಷಿಯೇಟಿವ್ಸನ್ನು ತಗೊಂಡೆ. ಅದನ್ನು ಬೇಸಿಕ್ಕಿಂದನೇ ತಗೊಂಡು ಇಲ್ಲಿದ್ದಂಥ ಸುತ್ತಮುತ್ತಿದ್ದಂಥ ಫಾರೆಸ್ಟ್ ಆಗಿರ್ಬೋದು ಎಲ್ಲವನ್ನು ಕಡಿಸಿ, ಡಿಪಾರ್ಟ್ಮೆಂಟ್ ನನಗೊಂದು 3-4 ದಿನ JCP ಕೊಡ್ತು, ಅದ್ರ ಮಿಟ್ಮೇಲೆ ಇನ್ನು 5-6 ದಿನ JCP ನಾನೇ ನಾನು ಓನ್ ಅಮೌಂಟ್ ಹಾಕೋದಾಗಿರ್ಬೋದು, ಅಥವಾ ಕೂಲಿ ಕೆಲಸಗಾರರಿಗೆ ನಾನು ಓನ್ ಅಮೌಂಟ್ ಕೊಡೋದಾಗಿರ್ಬೋದು. ಈ ಥರದ್ದೆಲ್ಲ ಮಾಡಿ ಫಸ್ಟು ಇನಿಷಿಯೇಟಿವ್ ತಗೊಂಡು ಬೇಸಿಕ್ ಎಲ್ಲ ಏನೇನು ಮಾಡಬೇಕಾದನ್ನು ಮಾಡ್ತಾ ಸ್ಟಾರ್ಟ್ ಮಾಡಿದೆ. ಕಡೆಗೆ
ನಾವು ನಿಮಗೆ ಗೊತ್ತೇ ಹಾಗೆ ಮಿಲಿಟ್ರಿಯಲ್ಲಿ ಕೆಲಸ ಮಾಡಿದ ಮೇಲೆ ದೇಶ ಸೇವಕರಾದ ಮೇಲೆ ದೇಶದ ಬಗ್ಗೆ ಒಂದು ಹೆಮ್ಮೆ ಕಾಳಜಿಯನ್ನು ನಾವು ವಹಿಸಲೇಬೇಕು. ಆ ಗುರುತನ್ನು ನಾವು ಯಾವತ್ತೂ ನೆಡಬೇಕು. ಎಲ್ಲಿರ್ತೀವೋ ಅಲ್ಲಿ ಇವನೊಬ್ಬ ದೇಶ ಸೇವಕ ಅನ್ನೋದಕ್ಕೆ ಒಂದು ಪ್ರತ್ಯೇಕ ಒಂದು ಐಡೆಂಟಿಫಿಕೇಷನನ್ನು ನಾವು ಕೊಡಬೇಕು. ಅದಕ್ಕಾಗಿ ನಾನೇನು ಮಾಡಿದೆ, ಎಲ್ಲ ನಮ್ಮ ಹೋರಾಟಗಾರರು, ಸ್ವತಂತ್ರ ಹೋರಾಟಗಾರರಾಗಿರ್ಬೋದು, ಪದ್ಮಶ್ರೀ ಅವಾರ್ಡ್ ಆಗಿರ್ಬೋದು, ಅಥವಾ ಎಲ್ಲ ಅವಾರ್ಡೀಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಅಚೀವರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಫೋಟೋಗಳನ್ನು ನಾನು ಸ್ಟೇಷನಲ್ಲಿ ಹಾಕಿ, ಇದಲ್ಲದೆ ನಮ್ಮ ಈ ಡಿಸ್ಟಿಕಲ್ಲಿ ತುಂಬ ಕಂಗರ್ಗ ಆಳ್ವಿಕೆಯಿಂದ ಇತ್ತು ನೋಡಿ. ಈಗ ಈ ಜಾಗದಲ್ಲಿ ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ಈ ಸ್ಟೇಷನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಇಳಿದಿದ್ದಾರೆ. ಎಂಥ ಒಳ್ಳೆಯ ಸ್ಟೇಷನ್, ಎಂಥ ಒಂದು ಇತಿಹಾಸ. ಗಾಂಧೀಜಿಯವರು, ಮಹಾತ್ಮ ಗಾಂಧೀಜಿಯವರು ಈ ಸ್ಟೇಷನಲ್ಲಿ ಇಳಿದು ಮೈನ್ಸ್ ಒಳಗಡೆ ಹೋಗಿದ್ದಾರೆ. ಎಂಥ ಒಳ್ಳೆಯ ಇತಿಹಾಸ. ಈ ಥರ ಇತಿಹಾಸ ಹೊಂದಿರತಕ್ಕಂಥ ಸ್ಟೇಷನ್ ತುಂಬ ಹಿಂದುಳಿದಿದೆ, ಒಂದು ದುರಾದೃಷ್ಟ. ಸೊ ಅದನ್ನು ನಾನು ಮತ್ತೆ ಕೆಡವಿ ಇತಿಹಾಸನ ಬದಲಾಯಿಸಬೇಕು ಅಂತ ಹೇಳಿ ಇಷ್ಟೆಲ್ಲ ಇನಿಷಿಯೇಟಿವ್ಸ್ ತಗೊಂಡು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿ ದೇವಸ್ಥಾನಗಳು, ನಮ್ಮಲ್ಲಿ ತುಂಬ ದೇವಸ್ಥಾನಗಳಿದೆ, ಆದರೆ ಜನಕ್ಕೆ ಗೊತ್ತಿಲ್ಲ. ಆ ದೇವಸ್ಥಾನದ ಭಿತ್ತಿ ಚಿತ್ರಗಳನ್ನು ನಾನು ಎಲ್ಲ ಗೋಡೆಗಳ ಮೇಲೆ ನಮ್ಮ ಪ್ರದೀಪ್ ನಾಯ್ಡು ಅಂತ DRUCC ತುಂಬ ಹೆಲ್ಪ್ ಮಾಡಿದ್ರು. ಅವರು ಸ್ವಲ್ಪ ಅಮೌಂಟನ್ನು ಡೊನೇಟ್ ಮಾಡಿದ್ರು. ಅವರ ಮುಖಾಂತರ ತಗೊಂಬಂದು ಎಲ್ಲ ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ ಟೆಂಪಲ್ಸ್ ಆಗಿರ್ಬೋದು, ಕರ್ನಾಟಕದ ಪ್ರಮುಖ ಎಲ್ಲ ದೇವಸ್ಥಾನಗಳನ್ನಾಗಿರ್ಬೋದು, ಅದಲ್ಲದೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಏನಿದೆ ಅದನ್ನು ಕೂಡ ನಾನು ಎಲ್ಲವನ್ನೂ ಬರೆಸಿ, ಈಗ ರೀಸೆಂಟಾಗಿ ನಾವು ಒಂದು ದೊಡ್ಡ ಅಚೀವ್ಮೆಂಟ್ ಮಾಡಿದ್ವಿ, ಚಂದ್ರಯಾನ್ 3, ಅದನ್ನು ಕೂಡ ಬರೆಸಿದ್ದೀವಿ. ಅದಲ್ಲದೆ ಈಗ ಜನವರಿ 22ಕ್ಕೆ ಏನು ರಾಮ ಮಂದಿರ ಇನಾಗ್ರೇಷನ್ ಆಗೋದಿದೆ ಅದನ್ನು ಆಲ್ರೆಡಿ ನಾನು ಬರೆಸಿ ಇಟ್ಟಿದ್ದೀನಿ. ಸೊ ದೇಶದ ಪ್ರತಿಯೊಂದು ಅಚೀವ್ಮೆಂಟ್ಸನ್ನು ಜನ ನನ್ನ ಸ್ಟೇಷನಲ್ಲಿ ಬಂದಾಗೇ ನೋಡಬೇಕು. ಇದು ನನ್ನ ಮೂಲ ಉದ್ದೇಶ. ಅಷ್ಟೇ ಅಲ್ಲ, ಹಲವಾರು ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು ಇಲ್ಲೆಲ್ಲ ಸಂಚಾರ ಮಾಡ್ತಾರೆ, ಬೆಳಗಿಂದ ಸಾಯಂಕಾಲ ಸ್ಕೂಲ್ಗೆ ಬರ್ತಾರೆ. ಅವ್ರು ಬಂದು ಈ ನ್ಯಾಷನಲ್ ಲೀಡರ್ಸ್ ಫೋಟೋಸನ್ನೆಲ್ಲ ನೋಡಿದಾಗ ಅವ್ರಿಗೆ ಎಲ್ಲೋ ಒಂದು ಸ್ವಲ್ಪ ನಾವು ಮೆಸೇಜ್ ಕೊಟ್ಟಂಗೆ ಆಗಬೇಕು. ಹೌದು, ಇವರೆಲ್ಲ ಅಚೀವರ್ಸ್ ಆಗಿರೋದ್ರಿಂದ ಇವ್ರು ಇದನ್ನೆಲ್ಲ ಹಾಕಿದ್ದಾರೆ ಅಂದಮೇಲೆ ನಾವು ಏನಾದರೂ ಒಂದು ಅಚೀವ್ ಮಾಡಬೇಕಂತಕ್ಕಂಥ ಮೆಸೇಜ್ ಆ ಮಕ್ಕಳಿಗೆ ಸಿಗಬೇಕು. ಇನ್ನೊಂದು, ಈಗ 10 ನಿಮಿಷ ಗಾಡಿ ಲೇಟ್ ಆಯಿತು ಅಂದರೆ ಪ್ಯಾಸೆಂಜರ್ಗೆ ಬೋರ್ ಆಗಬಾರ್ದು. ಅವ್ರು ಬಂದರೆ ಎಲ್ಲ ಸ್ಟೇಷನ್ ಈ ಕಡೆಯಿಂದ ಆ ಕಡೆ ಸುತ್ತಕ್ಕೆ ಅವನಿಗೆ 15 ನಿಮಿಷ ಮಿನಿಮಮ್ ತೊಗೊಂಡ್ರು ಕೂಡ ನೋಡೋಕ್ಕಾಗಲ್ಲ, ಅಷ್ಟೊಂದು ಟೆಂಪಲ್ಸ್ ಇದೆ. ಎಲ್ಲವನ್ನು ಬರ್ಸಿದ್ದೀವಿ, ಅದರಲ್ಲೇ ಅವ್ರು ಖುಷಿ ಆಗ್ತಾರೆ. ಅದಲ್ಲದೆ ದೇಶದ ಇತಿಹಾಸ ಕೂಡ ಅವ್ರಿಗೆ ಗೊತ್ತಾಗ್ತಾ ಹೋಗ್ತಿರ್ತದೆ. ಇದೆಲ್ಲ ಒಂದು ಸಣ್ಣ 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 ಥಿಂಗ್ಸನ್ನು ನಾವು ಅವ್ರಿಗೆ ಕೊಡಬೇಕು ಅನ್ನೋ ಒಂದು ಸಣ್ಣ ಉದ್ದೇಶ. ಅಲ್ಲದೆ ನನ್ನ ಯಾವುದೇ ನನ್ನ ಸೌತ್ ವೆಸ್ಟರ್ನ್ ರೈಲ್ವೆಯಲ್ಲಿ, ನನ್ನ ಬೆಂಗಳೂರು ಡಿವಿಷನಲ್ಲಿ ಎಲ್ಲ ಸ್ಟೇಷನ್ಸು ಚೆನ್ನಾಗೇ ಇದೆ. ಸ್ವಲ್ಪ ಡಿಫ್ರೆಂಟಾಗಿ ನನ್ನ ಸ್ಟೇಷನ್ ಇರಬೇಕಂತಕ್ಕಂಥ ಮೂಲ ಉದ್ದೇಶದಿಂದ ನೋಡಿ, ಈಗ ಒಂದೇ ಭಾರತ್ ಸ್ಟಾರ್ಟ್ ಆಗೋಕ್ಕೆ ಮೊದಲೇ ನಾನು ಒಂದೇ ಭಾರತನ್ನು ವಾಲ್ ಮೇಲೆ ಬರೆಸ್ತೀನಿ. ಒಂದು ಹೊಸ ಇಂಪ್ರೂವ್ಮೆಂಟ್ಸನ್ನು ನಾವು ತೋರಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ರತಿಯೊಂದನ್ನು ಮಾಡಿದ್ದೀವಿ. ಈಗ ಇನ್ನು ಮುಂದೆ ಈಗ ರೋಡ್ ಎಕ್ಸ್ಟೆಂಡ್ ಆಗ್ತಾಯಿದೆ ಕುಪ್ಪಂವರೆಗೂ. ಅದಾದರೆ ಕುಪ್ಪಂವರೆಗೂ ರೋಡ್ ಎಕ್ಸ್ಟೆಂಡ್ ಆದರೆ ಇನ್ನು ಮುಂದೆ ಜನಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ. ಈಗ ಆಲ್ರೆಡಿ ವಿರೂಪಾಕ್ಷಪುರವರೆಗೂ ಅರ್ತ್ ವರ್ಕ್ ಆಗಿದೆ. ಮುಂದೆ ಈಗೆಲ್ಲ ಸ್ಲೀಪರ್ಸ್ ಬಂದಿದೆ, ಅದನ್ನು ಹಾಕ್ತಾರೆ. ಇನ್ನೂ ಒಂದು ಲೈನ್ ಬರುತ್ತೆ, ಇನ್ನೂ ಪ್ಲಾಟ್ಫಾರ್ಮ್ ಶೆಲ್ಟ್ರೆಲ್ಲ ಬರುತ್ತೆ, ಲೈಟ್ಸ್ ಬರುತ್ತೆ. ಪ್ರತಿಯೊಂದೂ ಈಗ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಆಗ್ತಿರೋದ್ರಿಂದ ಮುಂದೆ ಇದು ಒಂದು ಒಳ್ಳೆ ದೊಡ್ಡ ಜಂಕ್ಷನ್ ಆಗುತ್ತೆ. ಇಲ್ಲಿರ್ತಕ್ಕಂಥ ಬಡಬಗ್ಗರಿಗೆ ಇನ್ನೂ ಒಂದಷ್ಟು ಅನುಕೂಲ ಆಗುತ್ತೆ, ಇನ್ನೂ ಒಂದಷ್ಟು ಟ್ರೈನ್ಸ್ ಜಾಸ್ತಿ ಆಗುತ್ತೆ. ಮುಂದೆ ಈ ಸ್ಟೇಷನ್ನು ಈಗ ನಾವು ಏನು ಸ್ಟಾರ್ಟ್ ಮಾಡಿದ್ದೀವಿ ಅದು ನಿಲ್ಲಬಾರ್ದು, ಅದು ಇನ್ನೂ ಜನಕ್ಕಿನ್ನೂ ಇಂಪ್ರೂವ್ ಆಗ್ತಾ ಹೋಗಬೇಕು, ಜನಕ್ಕಿನ್ನೂ ಅನುಕೂಲ ಆಗ್ತಾ ಹೋಗ್ಬೇಕು ಅನ್ನೋ ಉದ್ದೇಶ. ಏನು ನನಗೊಂದು 4 ವರ್ಷ ಇಲ್ಲಿ ಸೇವೆ ಮಾಡೋಕ್ಕೆ ಕೊಟ್ಟಿದ್ದಾರೆ, ಹಾಗಂತ ನಾನು ಸಮಯಕ್ಕೆ ವ್ಯರ್ಥ ಮಾಡಿ ಹೋಗಬಾರ್ದು. ಆ 4 ವರ್ಷದಲ್ಲಿ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಜನಕ್ಕೆ ಒಂದು ಒಳ್ಳೆಯ ಸೇವೆ ಮಾಡಿ. ಈ KGF ಜನ ಆಲ್ರೆಡಿ ನನಗೆ ಪ್ರೀತಿ ತೋರಿಸಿದ್ದಾರೆ, ಮನೆ ಮಗನಿಗಿಂತ ಹೆಚ್ಚಾಗಿ ನೋಡ್ಕೋತಿದ್ದಾರೆ. ನಿಮ್ಮೆಲ್ಲರ ಪ್ರೀತಿ ನನಗೆ ಆಲ್ರೆಡಿ ಸಿಕ್ಕಿದೆ. ಎವ್ರಿಡೇ ಎಲ್ಲರೂ ಬರ್ತಾರೆ, ಅಪ್ರಿಷಿಯೇಟ್ ಮಾಡಿ ಹೋಗ್ತಾರೆ. ಏನೋ ಒಂದು ಹೆಮ್ಮೆ ನನಗೆ. ಡಿಪಾರ್ಟ್ಮೆಂಟ್ ಗುರುಸುತ್ತೆ ಬಿಡುತ್ತೆ ಬೇಡ, ಆದರೆ ನಾನು ಜನರು ಪಬ್ಲಿಕ್ಕಿನ ಒಂದು ಒಳ್ಳೆ ಪ್ರೀತಿ ಗಳಿಸಿದ್ದೀನಿ ಅನ್ನೋದರಲ್ಲಿ ಭಾಳ ಖುಷಿ ಇದೆ. ಮುಂದೆ ನಿಮ್ಮ ಈ ಥರ ಪ್ರೀತಿ ತೋರಿಸ್ತಾನೆ ಇರಿ, ನಿಮ್ಮೆಲ್ಲರೂ ಸೇವೆ ಮಾಡ್ತಾ ಇರೋಣ. ನನ್ನ ಕೈಲಾದಷ್ಟು ಬಡಬಗ್ರಿಗೂ ಸಹಾಯ ಮಾಡ್ತೀನಿ, ಎಲ್ಲ ಮಕ್ಕಳಿಗೂ ಕೂಡ ಸಹಾಯ ಮಾಡೋಣ. ಸೋಷಿಯಲ್ ಸರ್ವಿಸನ್ನು ಜೊತೆಲಿ ಇಟ್ಕೊಂಡು ಮಾಡ್ತಿದ್ದೀವಿ, ಅದನ್ನು ಮಾಡೋಣ. ಒಬ್ಬ ನಾಗರಿಕನಾಗಿ ನನ್ನ ಕೈಲಿ ಏನಾಗುತ್ತೋ ಅದನ್ನು ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಮುಂದೆ ಮಾಡ್ತಾ ಇರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಹೀಗಿರಲಿ ಅಂತೇಳಿ ಮತ್ತೊಮ್ಮೆ ಹೊಸ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.